ನಮಸ್ಕಾರ ಸ್ನೇಹಿತರೆ, KSGEABನ ಈ ಒಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ESS ಈ ಆ್ಯಪ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದನ್ನ ಯಾವ ರೀತಿ ಯೂಸ್ ಮಾಡೋದು, ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ಅದರಲ್ಲಿ ನಾವು ವೆಬ್ಬಲ್ಲಿ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಲಾಗಿನ್ ಪೋರ್ಟಲ್ಗೆ ಯಾವ ರೀತಿ ರಿಜಿಸ್ಟರ್ ಆಗೋದು, ಹಾಗೆ ಲಾಗಿನ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ನಮ್ಮ ಡೀಟೇಲ್ಸ್ನ ಚೆಕ್ ಮಾಡೋದಾಗ್ಬೋದು, ಪೇ ಸ್ಲಿಪ್ ಡೌನ್ಲೋಡ್ ಮಾಡೋದಾಗ್ಬೋದು, ಅದೆಲ್ಲ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಎಲ್ಲ ಕಡೆ HRMS2 ಇಂಪ್ಲಿಮೆಂಟ್ ಆಗಿದೆ ಹೊಸದು. ಸೊ HRMS2 ಇಂಪ್ಲಿಮೆಂಟ್ ಆದಮೇಲೆ ನಾವು ESS ಆ್ಯಪನ್ನು ಯೂಸ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಒಪಿನಿಯನ್ನು. ಇದರ ಬಳಕೆನ ಎಲ್ಲರೂ ತಿಳ್ಕೊಳ್ಳಿ, ಭಾಳಷ್ಟು ಹೆಲ್ಪ್ ಆಗುತ್ತೆ. ಇದರಲ್ಲಿ ಭಾಳಷ್ಟು ಯೂಸ್ಫುಲ್ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲು ನಮ್ಮ ಪೇ ಸ್ಲಿಪ್ ಡೌನ್ಲೋಡ್ ಮಾಡೋದಾಗ್ಬೋದು, ಅದಂತೂ ಇದ್ದೇ ಇದೆ. ಅಷ್ಟೇ ಅಲ್ಲದೆ ನಮ್ಮ ಲೀವ್ಸನ್ನು ಚೆಕ್ ಮಾಡ್ಕೊಳ್ಳೋಂಥದ್ದು, ಆಮೇಲೆ ELಗೆ ಅಪ್ಲೈ ಮಾಡೋದು, FAಗೆ ಅಪ್ಲೈ ಮಾಡೋದು, ಇದೆಲ್ಲ ಸುಮಾರು ಆಪ್ಷನ್ಸ್ ಇದರಲ್ಲೇ ಇದೆ. ಇದು ಫುಲ್ ಫ್ಲೆಡ್ಜ್ಡಾಗಿ ಇಂಪ್ಲಿಮೆಂಟ್ ಆದರೆ ನನ್ನ ಪ್ರಕಾರ ಮುಂದೆ ನಾವೆಲ್ಲ ಏನು ಹಾರ್ಡ್ ಕಾಪಿಯಲ್ಲಿ ಲೀವ್ಸ್ ಎಲ್ಲ ಬರ್ಕೊಡ್ತೀವಿ, CL ಆಗ್ಬೋದು, EL ಆಗ್ಬೋದು, ಇದೆಲ್ಲ ನೆಕ್ಸ್ಟ್ ಇದರಲ್ಲೇ ಕಾರ್ಪೊರೇಟಲ್ಲಿ ಏನು ಮಾಡ್ತೀವಲ್ಲ ನಾವು, ಇಮೇಲ್ ಕಳಿಸ್ಬಿಟ್ಟು ಲೀವ್ ಅಪ್ರೂವ್ ಮಾಡಿಸ್ಕೊಳ್ಳೋದು, ಅದೇ ರೀತಿ ಇಲ್ಲಿ ನಾವು ಇಲ್ಲೇ ಅಪ್ಲೈ ಮಾಡೋದು ಅಪ್ಲಿಕೇಶನಲ್ಲಿ. ಸೊ ನಮ್ಮ ಅಥಾರಿಟಿ ಅಲ್ಲಿಂದ ಅಪ್ರೂವ್ ಮಾಡ್ತಾರೆ. ಸೊ ನಾವು ಅಲ್ಲಿಂದನೇ ಅಪ್ರೂವ್ ಆಯ್ತಾ ಇಲ್ವೋ ಅಂತ ನೋಡ್ಕೊಬೋದು. ಹಾಗೆ ಅಲ್ಲೇ ಡಿಡಕ್ಟ್ ಆಗ್ತಾ ಇರುತ್ತೆ ನಮ್ಮ ಲೀವ್ಸ್ ಎಲ್ಲ. ಸೊ ಈ ಥರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ, ಬಟ್ ಇನ್ನೂ ಫುಲ್ ಫ್ಲೆಡ್ಜ್ಡಾಗಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಆಮೇಲೆ ಆ್ಯಪ್ನು ಕೂಡ ಇನ್ನೊಂದು ಸ್ವಲ್ಪ ಎಕ್ಸೆಸಿಬಲ್ ಮಾಡಬೇಕಾಗಿದೆ. ಸೊ ಇವತ್ತು ಮುಖ್ಯವಾಗಿ ನಾವು ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಯಾವ ರೀತಿ ರಿಜಿಸ್ಟರ್ ಆಗೋದು, ಹಾಗೆ ನೆಕ್ಸ್ಟು ಏನೇನೆಲ್ಲ ಆಪ್ಷನ್ಸ್ ಇದೆ, ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಪ್ಲೇಸ್ಟೋರ್ ಓಪನ್ ಮಾಡೋಣ. ಓಕೆ, ಪ್ಲೇಸ್ಟೋರಲ್ಲಿ ಸರ್ಚ್ ಹೋಗೋಣ. ಸರ್ಚಲ್ಲಿ ನಾವು HRMS2 ಅಂತ ಹೇಳಿದ್ರೆ ಸಾಕು, ಸರ್ಚಲ್ಲಿ ಆ್ಯಪ್ ಸಿಗುತ್ತೆ ನಮಗೆ. HRMS2 ಓಕೆ, HRMS2 ಅಂತ ಹೇಳಿ ನೋಡಿ. HRMS2 Directorate, Government of Karnataka. List, HRMS2 Finance Department, Government of Karnataka Mobile Application. ಓಕೆ, ಈ ರೀತಿ ಬರುತ್ತೆ. HRMS2 ಗೌರ್ಮೆಂಟ್ ಆಫ್ ಕರ್ನಾಟಕ ಫೈನಾನ್ಷಿಯಲ್ ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ, ಏನೇನೋ ಹೇಳುತ್ತೆ. ಫಸ್ಟಲ್ಲೇ ಬರುತ್ತೆ ನಿಮ್ಗೆ ಅದು ಆ್ಯಪು. ಇನ್ನೊಂದು ಸ್ವಲ್ಪ ಸ್ಪೀಚ್ ರೇಟ್ ಕಡಿಮೆ ಮಾಡಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಗೌರ್ಮೆಂಟ್ ಅಫಿಲಿಯೇಟೆಡ್ ಆ್ಯಪ್ ಇದು, ಕರ್ನಾಟಕ. HRMS2 Directorate, average rating 4.1 stars and content rating rated, government affiliated. ಓಕೆ, 36 MB. 36 MB ಇದೆ. Downloaded 100,000 plus times. Install button. ಇನ್ಸ್ಟಾಲ್ ಮಾಡೋಣ. Navigate up button. ಸೊ 3:15 PM. ಇನ್ಸ್ಟಾಲ್ ಆದಮೇಲೆ ತುಂಬ ಸಿಂಪಲ್ ಇದೆ ಸ್ನೇಹಿತರೆ, ಏನೂ ಇಲ್ಲ. ಈಗ ಓಪನ್ ಮಾಡೋಣ. Uninstall button. Open. ಓಪನ್ ಮಾಡಿ. S. Allow us to send you notifications. ಓಕೆ, ನೋಟಿಫಿಕೇಶನ್ ಕಳಿಸೋಕೆ ಅಲೋ ಮಾಡೋಣ, ನೋಡೋಣ. S. ಓಕೆ, ಈಗ ಕರ್ನಾಟಕ ಸರ್ಕಾರ. ಓಕೆ, ಕರ್ನಾಟಕ ಸರ್ಕಾರ, ಕರ್ನಾಟಕದ ಮುದ್ರೆ. ಕರ್ನಾಟಕದ ಮುದ್ರೆ, ಇದು ಸೀಲು. Blocks. Government of Karnataka. Logo S. ಗೆ ಸ್ವಾಗತ. Image. ಲಾಗಿನ್. Go to sign in screen. ಲಾಗಿನ್ ಮಾಡ್ಬೋದು. ನೀವು ಈಗಾಗಲೇ ರಿಜಿಸ್ಟರ್ ಆಗಿದ್ರೆ, ಫಸ್ಟ್ ಟೈಮ್ ನೀವೇನಾದ್ರು ಯೂಸ್ ಮಾಡ್ತಾ ಇರೋ ಅಂತಂದರೆ ಹೊಸ ಬಳಕೆದಾರರಾಗಿ ನೋಂದಾಯಿಸಿ. ಹೊಸ ಬಳಕೆದಾರರಾಗಿ ನೋಂದಾಯಿಸಿ, ಇಲ್ಲಿ ರಿಜಿಸ್ಟರ್ ಆಗ್ಬೋದು. ಸೊ ನಮಗೆ ಲ್ಯಾಂಗ್ವೇಜ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಮುಂದೆ ಆಪ್ಷನ್ ಸಿಗುತ್ತೆ ನೋಡಿ. ಭಾಷೆಯನ್ನು ಬದಲಾಯಿಸಿ. ಭಾಷೆಯನ್ನು ಬದಲಾಯಿಸಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಭಾಷೆಯನ್ನು ಆಯ್ಕೆ. Button. ಫಸ್ಟ್ ಕನ್ನಡ ಬೈ ಡಿಫಾಲ್ಟ್ ಕನ್ನಡ. Kannada. ಸೆಲೆಕ್ಟ್ ಆಗಿದೆ. ಈಗ English. ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ. ಎರಡೇ ಭಾಷೆ ಇರೋದು. ಬ್ಯಾಕ್ ಬರೋಣ. S. Change ನೋಡಿ, language. Button. ಎಲ್ಲ ಆಪ್ಷನ್ಸು ಇಂಗ್ಲೀಷಲ್ಲಿ ಬರುತ್ತೆ ಈಗ. Logo. Welcome to S. Image. Log in. Go to sign in screen. ಓಕೆ, ಲಾಗಿನ್ನು, Register as new user. ರಿಜಿಸ್ಟರು. ಸೊ ನಾನು ಇಂಗ್ಲೀಷಲ್ಲೇ ಇಟ್ಟು ತೋರಿಸ್ತೀನಿ ನಿಮಗೆ. Change language. Okay. Stop change language. Register as new user. ರಿಜಿಸ್ಟರ್ ಎಸ್ ನ್ಯೂ ಯೂಸರ್ ಕೊಡ್ತೀನಿ. ಯಾಕಪ್ಪ ಅಂತಂದರೆ ಒಂದು ವೇಳೆ ಯಾರ ಹತ್ರ ಆದರೂ ಈಗಾಗಲೇ ಕ್ರೆಡೆನ್ಷಿಯಲ್ಸ್ ಇಲ್ಲ ಅಂತಂದರೆ ಲಾಗಿನ್ ಆಗೋದು ಯಾವ ರೀತಿ ಅಂತ ನೋಡೋಣ. ಸಾರಿ, ರಿಜಿಸ್ಟರ್ ಆಗೋದು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. KGID/user in text field. Enter your KGID/user in /10bit to access your account. ಇಲ್ಲಿ ಫಸ್ಟ್ ನಾವು ನಮ್ಮ KGID ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. KGID/user in text field. KGID/user in /10bit star. Enter KGID/user name /10bit. Editing. Edit box. ಓಕೆ, ಈ ಎಡಿಟ್ ಬಾಕ್ಸಲ್ಲಿ ನಾವು ಎಂಟರ್ ಮಾಡುವ KGID ನಂಬರ್. ಓಕೆ, Keyboard hidden. ನೆಕ್ಸ್ಟು Captcha text field. Captcha star. Enter captcha. Edit box. ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಏನು ತಲೆ ಕೆಡಿಸ್ಕೊಂಬಿಡಿ, ಯಾವ ರೀತಿ ಕ್ಯಾಪ್ಚಾ ತಗೊಳ್ಳೋದು ಅಂತ ಇಲ್ಲೇ ಬಂದಿರುತ್ತೆ. ಕ್ಯಾಪ್ಚಾ ನಿಮಗೆ ಯಾವ ರೀತಿ ವೆಬ್ಸೈಟಲ್ಲಿ ಬರ್ತಾ ಇತ್ತಲ್ಲ, ಆ ಥರ ಇಲ್ಲಿ ಬಂದಿರುತ್ತೆ ನೋಡಿ. ಬಟ್ ವೆಬ್ಸೈಟಲ್ಲಿ ಏನಾಗ್ತಾ ಇತ್ತು, ಎಲ್ಲ ಕ್ಯಾಪ್ಚಾ ಒಟ್ಟಿಗೆ ಬರ್ತಾ ಇತ್ತು, ಒಂದು ವರ್ಡ್ ಪ್ರಕಾರ ಬರ್ತಾ ಇತ್ತು. ನಾವು ವರ್ಡ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಹಾಗಾಗಲ್ಲ, ಒಂದೊಂದೇ ಸಿಗುತ್ತೆ ನಿಮಗೆ ನೋಡಿ. Captcha code. ಕ್ಯಾಪ್ಚಾ ಕೋಡ್ ನೋಡಿ. Capital A. ಕ್ಯಾಪಿಟಲ್ ಎ, Capital R. ಕ್ಯಾಪಿಟಲ್ ಆರ್, 6. 6, 3. ಆಮೇಲೆ 3, Capital Y. ವೈ, Capital B.
ಬಿ AR63YB. ಸೊ ಇಲ್ಲಿ ಆಲ್ಫಾಬೆಟ್ಸ್ ಎಲ್ಲ ಕ್ಯಾಪಿಟಲಲ್ಲಿದೆ, ಮಧ್ಯದಲ್ಲಿ 2 ನಂಬರ್ಸ್ ಇದೆ. ಕೆಲವೊಂದು ಸಲ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಬಿಗ್ಗು ಸ್ಮಾಲು ಎಲ್ಲ ಮಿಕ್ಸ್ ಆಗಿರುತ್ತೆ, ಹಂಗೆಲ್ಲ ಇರುತ್ತೆ. ಒಟ್ಟು 6 ಕ್ಯಾರೆಕ್ಟರ್ಸ್ ಇರುತ್ತೆ ಇದು ಕ್ಯಾಪ್ಚಾ. ಇದನ್ನ ನೀವು ನೆನ್ಪಿಟ್ಕೊಂಡು ಒಂದೊಂದೇ ಅಲ್ಲಿ ಹಾಕಬೇಕು. ಓಕೆ, ಇಲ್ಲಿ ನಾವು ಕಾಪಿ ಮಾಡ್ಕೊಳಕ್ಕಾಗಲ್ಲ, ಇದು ನೆನ್ಪಿಟ್ಕೊಂಡೇ ಬರಿಬೇಕು ನೀವು. Capital R. ನೋಡಿ, ಈ ಥರ ಸಪ್ರೇಟ್ ಆಗಿರೋದ್ರಿಂದ ನಾವು 6 ಕ್ಯಾರೆಕ್ಟರ್ಸ್ನ ನೆನ್ಪಿಟ್ಕೊಂಡು ಅಲ್ಲಿ ಎಂಟರ್ ಮಾಡಿ 6 3 cap unlabeled. Submit button. Next. Submit Pressing next will ಕೊಡ್ಬೇಕಾಗತ್ತೆ. navigate to OTP screen. ಸಬ್ಮಿಟ್ ಕೊಟ್ಟಾಗ ನಮಗೊಂದು OTP ಬರುತ್ತೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಆ OTPನ ಹಾಕಿ ಕಂಟಿನ್ಯೂ ಮಾಡಿದ್ರೆ ಹೊಸ ಪಾಸ್ವರ್ಡ್ ಕೇಳುತ್ತೆ. ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಟರೆ ನಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಮತ್ತು ನಮ್ಮನ್ನ ಲಾಗಿನ್ ಸ್ಕ್ರೀನಿಗೆ ತೊಗೊಂಬರುತ್ತೆ. ಸೊ ಅವಾಗ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಯಿತು ಅಂತ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈಗ ಏನು ಪಾಸ್ವರ್ಡ್ ಸೆಟ್ ಮಾಡಿರಲ್ಲ ನಿಮ್ಮ KJID ನಂಬರು ಮತ್ತು ಏನು ಪಾಸ್ವರ್ಡ್ ಸೆಟ್ ಮಾಡಿರ್ತೀರ ಆ ಪಾಸ್ವರ್ಡ್ ಹಾಕಿ ಮತ್ತೆ ಅಲ್ಲಿ ಕ್ಯಾಪ್ಚಾ ಬರುತ್ತೆ, ಕ್ಯಾಪ್ಚಾ ಹಾಕಿ ಮತ್ತೆ ಕಂಟಿನ್ಯೂ ಕೊಟ್ಟಾಗ ಮತ್ತೊಂದು OTP ಬರುತ್ತೆ. ಆ OTPನ ಹಾಕಿ ಸೈನ್ ಇನ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಇಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡ್ತೀನಿ, ನೋಡೋಣ OTP ಬರುತ್ತಾ ಇಲ್ವಾ ಅಂತ. Unlabeled. Submit button. Submit Next. ಕೊಡ್ತೀನಿ. Pressing next will navigate to OTP screen. ಓಕೆ ಫ್ರೆಂಡ್ಸ್, OTP ಬಂದಿತ್ತು. ಈಗ ನಾನು ಅದು KJID ನಂಬರು ಮತ್ತು ಕ್ಯಾಪ್ಚಾ ಹಾಕಿ ಕಂಟಿನ್ಯೂ ಕೊಟ್ಟ OTP ಬಂದಿದೆ. OTPನ ಎಂಟರ್ ಮಾಡಿದ್ದೀನಿ. Submit OTP. Submit. Windows. ಈಗ ಸಬ್ಮಿಟ್ ಕೊಡ್ತೀನಿ ಇಲ್ಲಿ. OTP is verified successfully. ಓಕೆ, OTP ಸಕ್ಸಸ್ಫುಲಿ ವೆರಿಫೈ ಆಗಿದೆ ಸ್ನೇಹಿತರೆ. Unlabeled. ಈಗ Seal of Karnataka. ಕರ್ನಾಟಕ ಸರ್ಕಾರ Government of Karnataka. Set password. ಪಾಸ್ವರ್ಡ್ ಸೆಟ್ ಮಾಡಬೇಕು. ನಾವು ಮತ್ತೆ ಈ ಆ್ಯಪಲ್ಲಿ ಲಾಗಿನ್ ಮಾಡಬೇಕಲ್ಲ, ಹಾಗಾಗಿ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ. Your password should be different than your old password. ಸೊ ಹಳೇದು ಯಾವ್ದಾದ್ರು ನಿಮ್ಮ ಪಾಸ್ವರ್ಡ್ ಇದ್ದರೆ ಅದನ್ನು ಇಲ್ಲಿ ಯೂಸ್ ಮಾಡಬಾರ್ದು, ಅದಕ್ಕಿಂತ ವಿಭಿನ್ನವಾಗಿರೋಂಥ ಪಾಸ್ವರ್ಡ್ನ ಸೆಟ್ ಮಾಡಿ ಅಂತ ಹೇಳ್ತಾ ಇದೆ. Enter new password star. Create your new password. Password. Edit box. ನೋಡಿ, ಇಲ್ಲಿ ಪಾಸ್ವರ್ಡ್ ನೀವು ಸೆಟ್ ಮಾಡಬೇಕಾಗುತ್ತೆ. ಮಿನಿಮಮ್ 8 ಮ್ಯಾಕ್ಸಿಮಮ್ 16 ಕ್ಯಾರೆಕ್ಟರು. ಏನೇನು ಒಳಗೊಂಡಿರಬೇಕು? Unlabeled. Password checklist. Minimum 8 or maximum 16 characters. ಓಕೆ, ಮಿನಿಮಮ್ 8 ಮ್ಯಾಕ್ಸಿಮಮ್ 16. Mix of upper and lowercase letters. ಒಂದು ಕ್ಯಾಪಿಟಲ್ ಲೆಟ್ರು ಮತ್ತು ಸ್ಮಾಲ್ ಲೆಟ್ರು ಮಿಕ್ಸ್ ಆಗಿರಬೇಕು. Characters must have numbers and symbols. ನಂಬರ್ಸು ಮತ್ತು ಸಿಂಬಲ್ಸ್ ಇರಬೇಕು. ಸಿಂಬಲ್ಸ್ ಅಂತಂದರೆ ಅದೇ ಅಟ್ಟು ಹ್ಯಾಶ್ ಅದೆಲ್ಲ ಇದೆಯಲ್ಲ ಅದು. Confirm password star. Confirm your new password. Password. Edit box. ಮತ್ತು ಇಲ್ಲಿ ನೀವು ಪಾಸ್ವರ್ಡ್ನ ಕನ್ಫರ್ಮ್ ಮಾಡಬೇಕು. ನೀವು ಫಸ್ಟ್ ಏನು ಕೊಟ್ಟಿರ್ತೀರಲ್ಲ ಅದೇ ಪಾಸ್ವರ್ಡ್ನ ಇಲ್ಲಿ ಇನ್ನೊಂದು ಸಲ ಕನ್ಫರ್ಮ್ ಮಾಡಿ Unlabeled. Submit button. Submit Go to ಕೊಡಬೇಕು. home screen. ಸಬ್ಮಿಟ್ ಕೊಟ್ಟಾಗ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ಈಗ ನಾನು ಪಾಸ್ವರ್ಡ್ ಹಾಕ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಪಾಸ್ವರ್ಡ್ ಹಾಕೀನಿ, ಕನ್ಫರ್ಮ್ ಕೂಡ ಮಾಡೀನಿ, 2 ಸಲ ಎಂಟರ್ ಮಾಡಿ I proceed. Submit button. Submit ಕೊಡ್ತಾ Go to ಇದೀನಿ. home screen. ಸಬ್ಮಿಟ್ ಕೊಡೋಣ. Please wait. ಓಕೆ, ಸಬ್ಮಿಟ್ ಕೊಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ. ಪ್ಲೀಸ್ ವೆಯ್ಟ್ ಅಂತ ಹೇಳಿದೆ. Success. ಓಕೆ, Registered successfully. ಸಕ್ಸಸ್ಫುಲಿ ರಿಜಿಸ್ಟರ್ ಆಯಿತು ಸ್ನೇಹಿತರೆ ಈಗ ನಮ್ಮದು ESS ಆ್ಯಪಲ್ಲಿ. ಸೊ ಈಗ ನಾವು Done. ಡನ್ ಕೊಡೋಣ. KGID/user in text field. KGID/user Done in ಕೊಟ್ಟಾದ್ಮೇಲೆ? enter your KGID/user in /10bit to access your account. ಓಕೆ, KGI password text field password star. Enter password. Password. Edit box. ಈಗ ಅದು ನಮಗೆ ಲಾಗಿನ್ ಸ್ಕ್ರೀನ್ ಕರ್ಕೊಂಡ್ಬಂದಿದೆ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ನಮಗೆ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಇತ್ತಲ್ಲ, ಈಗ ನಾವು ರಿಜಿಸ್ಟರ್ ಆದ್ವಿ. ಈಗ ನೆಕ್ಸ್ಟ್ ಟೈಮಿಂದ ನೀವು ಆ್ಯಪ್ಗೆ ಬಂದಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತೆ. ಈಗ ಡೈರೆಕ್ಟಾಗಿ ಅದು ನಮ್ಮನ್ನ ರಿಜಿಸ್ಟರ್ ಆದಮೇಲೆ ಲಾಗಿನ್ ಆಗಿಲ್ಲ, ಅದು ಲಾಗಿನ್ ಸ್ಕ್ರೀನಿಗೆ ತೊಗೊಂಬಂದಿದೆ. ಅಲ್ಲಿಂದ ನಾವೀಗ ಲಾಗಿನ್ ಆಗಬೇಕು. ಓಕೆ, ಫಸ್ಟ್ ಇಲ್ಲಿ KGID/user in text field. KGID/user in /10bit star. Enter KGID/user name /10bit. Editing. Edit box. ಇಲ್ಲಿ KJID ನಂಬರ್ ಹಾಕಬೇಕು. ನೆಕ್ಸ್ಟು ಪಾಸ್ವರ್ಡು. Password text field. Password star. Enter password. Password. Edit box. ಸೊ ಈಗ ಸೆಟ್ ಮಾಡಿದ್ವಲ್ಲ ಪಾಸ್ವರ್ಡು, ಅದನ್ನು ಹಾಕಬೇಕು. ಆ ಪಾಸ್ವರ್ಡ್ನ ನೆನ್ಪಿಟ್ಕೊಬೇಕು ನೀವು. ಓಕೆ, ಸೊ ಯಾವಾಗಲೂ ಲಾಗಿನ್ ಆಗುವಾಗ ಅದೇ ಪಾಸ್ವರ್ಡ್ ನಿಮ್ಗೆ ಯೂಸ್ ಆಗೋಂಥದ್ದು, ನಿಮ್ಗೆ ಯಾವುದೋ ನೆನಪಿರೋಂಥದ್ದು ಹಾಕಿ. ನೆಕ್ಸ್ಟು Unlabeled. Forgot password. ಒಂದು ವೇಳೆ ಪಾಸ್ವರ್ಡ್ ಮರ್ತೋದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಕೊಟ್ಟು ಅದನ್ನ ರಿಕವರ್ ಮಾಡ್ಕೊಬೋದು. OTP ಕಳಿಸ್ತಾರೆ, OTP ಎಲ್ಲ ಹಾಕಿ ರಿಕವರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. Captcha text field. Captcha star. Enter captcha. Edit box. ಇಲ್ಲಿ ಸೇಮ್ ಮತ್ತೆ ಕ್ಯಾಪ್ಚಾ ಹಾಕಬೇಕು. ನೋಡಿ, ಇಲ್ಲಿ ಕ್ಯಾಪ್ಚಾ ಏನು ಬಂದಿದೆ. Captcha code. B. E. ಈಗ ಸ್ಮಾಲ್ BE, Capital N. ಕ್ಯಾಪಿಟಲ್ N, Capital E. ಕ್ಯಾಪಿಟಲ್ E, B. ಮತ್ತು ಸ್ಮಾಲ್ B, Capital G. ಮತ್ತು ಕ್ಯಾಪಿಟಲ್ G ಈ ಥರ ಬಂದಿದೆ. ಸೊ ಇದನ್ನು ಎಂಟರ್ ಮಾಡಬೇಕು ಕ್ಯಾಪ್ಚಾಲಿ. ಇಷ್ಟು ಹಾಕ್ಬಿಟ್ಟು Unlabeled. Submit button. Next. Pressing next will navigate to OTP screen. ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗುತ್ತೆ. ಓಕೆ, ಸೊ ನಾನೀಗ ಕ್ರೆಡೆನ್ಷಿಯಲ್ಸ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಸಬ್ಮಿಟ್ ಕೊಡ್ತೀನಿ, ನೋಡೋಣ ಲಾಗಿನ್ ಆಗುತ್ತಾ ಇಲ್ವಾ ಅಂತ. ಓಕೆ ಸ್ನೇಹಿತರೆ, ಈಗ Box. ನಾನು ಕಂಟಿನ್ಯೂ ಕೊಟ್ಟೆ, ಸಬ್ಮಿಟ್ ಕೊಟ್ಟೆ. ನಾನು KJID ನಂಬರ್ ಪಾಸ್ವರ್ಡ್ ಕ್ಯಾಪ್ಚಾ ಹಾಕಿ ಈಗ OTP ಬಂದಿದೆ ನೋಡಿದೆ. OTP. Government of Karnataka. ಕರ್ನಾಟಕ We sent a 6-digit code to ಓಕೆ, 6 ಡಿಜಿಟ್ ಕೋಡ್ ಕಳಿಸಿದ್ದೀವಿ. +9199XXXXX23. ಸೊ ನಮ್ಮ ಫಸ್ಟ್ 2 ನಂಬರು ಲಾಸ್ಟ್ 2 ನಂಬರ್ ತೋರಿಸುತ್ತೆ. ನಂಬರ್ ಇಂಡಿಪೇಟ್ 23 ಇದು ಕಳಿಸಿದೆ ಅಂತ ಹೇಳ್ತಾ ಇದೆ. Edit box. ಇದಕ್ಕೆ ನಾವು ಇಲ್ಲಿ ಹಾಕೋಣ OTP. Showing number keyboard. Edit 22 Edit 2. Edit box. 334. Edit 3. Edit 4. Asterisk. Maximum length reached.
Keyboard hidden. Didn't receive the code. Window S. ಓಕೆ, ಒಂದು ವೇಳೆ ಕೋಡ್ ಬಂದಿಲ್ಲ ಅಂದರೆ Resend code. ರೀಸೆಂಡ್ ಕೊಡ್ಬೋದು. Submit OTP. Submit. ಸಬ್ಮಿಟ್ ಕೊಡೋಣ ಈಗ. Please wait. ನೋಡೋಣ ಲಾಗಿನ್ ಆಗುತ್ತಾ ಇಲ್ವಾ ಅಂತ. Unlabeled. Detected. Next. Button. Unlabeled. ಓಕೆ, ಲಾಗಿನ್ ಆಯಿತು ಸ್ನೇಹಿತರೆ. ಈಗ All services in one app. Easily access all your employee services in one convenient place. Image. ಓಕೆ, ಇನ್ನೊಂದು ಸ್ವಲ್ಪ ಸ್ಪೀಚ್ ರೇಟ್ ಕಡಿಮೆ. Speech rate 56%. ಓಕೆ, ನೋಡಿ ಏನು ಹೇಳ್ತಾ ಇದೆ ಅದು, ಆಲ್ ಸರ್ವಿಸಸ್ ಇನ್ ಒನ್ ಆ್ಯಪ್ ಅಂತ ಹೇಳ್ತಾ ಇದೆ. All services in one app. Easily access all your employee services in one convenient place. Image. ಸೊ ನಮ್ಮ ಎಲ್ಲ ಎಂಪ್ಲಾಯಿ ಸರ್ವಿಸ್ಗಳನ್ನ ಒಂದು ಪ್ಲೇಸಲ್ಲಿ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾ ಇದೆ. Unlabeled. Next. ನೆಕ್ಸ್ಟ್ Button. ಕೊಡೋಣ. ಇದು ಜಸ್ಟ್ ಸ್ಟಾರ್ಟ್ಅಪ್ ಸ್ಕ್ರೀನ್, ಇದು ಏನೇನು ಮಾಡ್ಬೋದು ಅಂತ. Unlabeled. Manage your leave. Track your leave balances anytime, anywhere. Image. ಸೊ ನಮ್ಮ ಲೀವ್ ಬ್ಯಾಲೆನ್ಸ್ನ ಟ್ರ್ಯಾಕ್ ಮಾಡ್ಬೋದು ಎನಿ ಟೈಮ್ ಎನಿವೇರ್. Unlabeled. Next. ನೆಕ್ಸ್ಟು Unlabeled. Track your loans. Track your loans and repayment schedules with ease. Image. ಸೊ ಲೋನ್ಸ್ ಏನಾದ್ರು ಇದ್ರೆ ಅದನ್ನು ಕೂಡ ಇಲ್ಲಿ ನಾವು ಟ್ರ್ಯಾಕ್ ಮಾಡ್ಬೋದು. Unlabeled. Next. Button. ಯಾವ್ಯಾವ ಲೋನ್ ಕಟ್ ಆಗ್ತಾ ಇದೆ, ಎಷ್ಟು ಕಟ್ ಆಗ್ತಾ ಇದೆ ಅಂತೆಲ್ಲ. ನೆಕ್ಸ್ಟು Unlabeled. View your payslip. Quickly access and download your payslips for any month. Image. ನಾವು ಯಾವುದೇ ತಿಂಗಳ ಒಂದು ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಬೋದು, ವ್ಯೂ ಮಾಡ್ಬೋದು ಇಲ್ಲಿಂದ. ಓಕೆ, Unlabeled. Get started. Button. ಗೆಟ್ ಸ್ಟಾರ್ಟೆಡ್ ಕೊಡೋಣ. Allow S to record audio. ಇದು ಕಾಲೋ ಕೊಡೋಣ. Allow while using the allow S to record audio while using the app. ವೈಲ್ ಯೂಸಿಂಗ್ ದಿ ಆ್ಯಪ್ ಅಲೋ. S. Lock ಓಕೆ, screen. ಈಗ ಲಾಗಿನ್ ಆಯಿತು ಸ್ನೇಹಿತರೆ. Language selection button. Double tap to open language selection menu. ಸೊ ಇಲ್ಲಿ ಕ್ಲಿಕ್ ಮಾಡಿ ನಾವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು. ನಾನು ಫಸ್ಟು ಕನ್ನಡದಲ್ಲಿತ್ತು ಇಂಗ್ಲೀಷಿಗೆ ಸೆಟ್ ಮಾಡೋದ್ನಲ್ಲ, ಸೊ ಇಲ್ಲಿಂದ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು ನಾವು. ಫಸ್ಟಲ್ಲೇ ಬಂದಿದೆ ಆಪ್ಷನ್ನು. You have 0 notifications. Double tap to go to notification screen. ಸೊ ಇಲ್ಲಿ ಏನಾದ್ರು ನೋಟಿಫಿಕೇಶನ್ಸ್ ಬರುತ್ತೆ. Search for leaves, payslip and much more. Search for. Double tap to go to search screen. ಇದು ಸರ್ಚ್ ಆಪ್ಷನ್ನು. ಇಲ್ಲಿ ನಾವು ಪೇ ಸ್ಲಿಪ್ ಅಂತ ಸರ್ಚ್ ಮಾಡಿ ಪೇ ಸ್ಲಿಪ್ ಸಿಗುತ್ತೆ. ಆ ಥರ ವರ್ಕ್ ಆಗಬೇಕಿದೆ ಆ್ಯಕ್ಚುಲಿ, ಬಟ್ ಇದು ವರ್ಕ್ ಆಗ್ತಾ ಇಲ್ಲ ಸದ್ಯಕ್ಕೆ. ಸರ್ಚು ನಾನು ಏನೋ ಸರ್ಚ್ ಮಾಡಿ ನೋಡಿದೆ, ಎಲ್ಲದಕ್ಕೂ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಹಂಗಾಗಿ ಇದಿನ್ನೂ ಆ್ಯಪು ಮುಂದೆ ಫೀಚರ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. No favorite services. Please add some services to your favorite list. Upcoming holiday 17/03/2026. Shap-e-cater. Restricted holiday. ಓಕೆ, ಇಲ್ಲಿ ಫೇವ್ರೇಟ್ ಸರ್ವಿಸ್ ಯಾವುದೂ ಇಲ್ಲ ನಿಮ್ಮದು, ಯಾವ್ದಾದ್ರು ಆ್ಯಡ್ ಮಾಡಿ ಅಂತ ಹೇಳ್ತಾ ಇದೆ. ಫೇವ್ರೇಟ್ ಸರ್ವಿಸು ಆ್ಯಡ್ ಮಾಡೋದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ನೊಂದೇನೆಂದರೆ ಅಪ್ಕಮಿಂಗ್ ಹಾಲಿಡೇ ಯಾವುದು ಅಂತ ಹೇಳ್ತಾ ಇದೆ. ಸೊ ಅಪ್ಕಮಿಂಗ್ ಹಾಲಿಡೇ ಇರೋದು 17th ನೆಕ್ಸ್ಟು, ಅಂದರೆ ಇದು March 17th. ಅದು RH ಇರೋದು ಶಬ್ಬೆ ಕದಾರ್ ಅಂತ. Row 2. Favorite services heading. Book loading data. Please wait. Loading data. Please wait. ಸೊ ಇಲ್ಲಿ ಲೋಡಿಂಗ್ ಡೇಟಾ ಪ್ಲೀಸ್ ವೇಟ್ ಅಂತ ಹೇಳ್ತಾ ಹೋಗುತ್ತೆ. ಅದೇನು ತಲೆ ಕೆಡಿಸ್ಕೊಂಬೇಡಿ, ಒಂಚೂರು ಕೆಳಗೆ ಟಚ್ ಮಾಡಿ. No favorite services. Please act security tips heading. Keep your account safe by following these quick tips subheading. Item 1. Never share your OTP with anyone. Item 2. Add your email to your profile for an hassle-free account recovery. ಓಕೆ, ಇಲ್ಲಿ ಏನು ಹೇಳ್ತಾ ಇದೆ, ನಿಮ್ಮ ಅಕೌಂಟನ್ನು ಸೆಕ್ಯೂರ್ ಆಗಿ ಇಡೋದಕ್ಕೆ ನಿಮ್ಮ Lock screen. OTPನ ಯಾರಿಗೂ ಶೇರ್ ಮಾಡಬೇಡಿ. ಅಷ್ಟೇ ಅಲ್ಲದೆ ನಿಮ್ಮ ಇಮೇಲ್ ಐಡಿನೂ ಕೂಡ ಆ್ಯಡ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಅಕೌಂಟ್ನ ರಿಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟು ಕೆಳಗಡೆ ನಮಗೆ ಮುಖ್ಯವಾಗಿ ಕೆಲವೊಂದು ಟ್ಯಾಬ್ ಸಿಗುತ್ತೆ ಸ್ನೇಹಿತರೆ. ಟ್ಯಾಬ್ಸ್ ಏನೇನು ಅಂತ ನೋಡೋಣ, ಇದೇ ಇಂಪಾರ್ಟೆಂಟ್ ನಮಗೆ. ಫಸ್ಟು Home. Already selected button. ಹೋಮ್ ಟ್ಯಾಬು ಸೆಲೆಕ್ಟೆಡ್ ಇದೆ ನೋಡಿ, ಆಲ್ರೆಡಿ ಸೆಲೆಕ್ಟೆಡ್ ಅಂತ ಬೇರೆ ಹೇಳ್ತಾ ಇದೆ. Lock screen. ಸೊ ಈ ಹೋಮ್ ಟ್ಯಾಬಲ್ಲಿ ಮಾಮೂಲಿ ಎಲ್ಲ ಇದೆ. ಈಗೆಲ್ಲ ನಾನು ಏನೇನು ತೋರಿಸೋದ್ನಲ್ಲ ನಿಮಗೆ, ಸರ್ಚು, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದು ಎಲ್ಲ ಹೋಮ್ ಟ್ಯಾಬಲ್ಲಿ ಸಿಗುತ್ತೆ ನಿಮಗೆ. ಸೊ Security tips heading. Keep your account. Next. Stop recording. Button. ಓಕೆ, ನೆಕ್ಸ್ಟು All services. Double tap to go to all services screen. Window S. ಸೊ ಆಲ್ ಸರ್ವಿಸಸ್ಸು. ಸೊ ಇದರಲ್ಲೇ ನಮಗೆ ಎಲ್ಲ ಆಪ್ಷನ್ನು ಸಿಗೋದು. ಪೇ ಸ್ಲಿಪ್ಪು, ಲೀವ್ಸು, ಆಮೇಲೆ ಅಡ್ವಾನ್ಸಸ್ಸು, ಈ ಥರ ಸುಮಾರು ಆಪ್ಷನ್ಸ್ ಇದೆ ಅಲ್ಲ. ಅದು ಆಮೇಲೆ ನೋಡೋಣ. ಇದು 2ನೇ ಟ್ಯಾಬು. 3ನೇ ಟ್ಯಾಬು DigiLocker. Double tap to go to DigiLocker screen. ಡಿಜಿಲಾಕರು. ಸೊ ಡಿಜಿಲಾಕರ್ ಟ್ಯಾಬ್ ಇನ್ನೂ ವರ್ಕ್ ಆಗ್ತಾ ಇಲ್ಲ, ಇದು ಕಮ್ಮಿಂಗ್ ಸೂನಲ್ಲಿದೆ. ಸೊ ಮುಂದೆ ನಾವು ನಮ್ಮ ಡಿಜಿಲಾಕರ್ ಅಕೌಂಟ್ನು ಕೂಡ ಇಲ್ಲಿಂದಾನೇ ಲಾಗಿನ್ ಮಾಡಿ ಇಲ್ಲಿಂದಾನೇ ಆಕ್ಸೆಸ್ ಮಾಡ್ಬೋದು ಅನಿಸುತ್ತೆ. ಸದ್ಯಕ್ಕೆ ಇನ್ನೂ ಇಲ್ಲ. ಓಕೆ, My profile. Double tap to go to my profile screen. ಸೊ 4ನೇದು ಮತ್ತು ಲಾಸ್ಟ್ ಆಪ್ಷನು ಮೈ ಪ್ರೊಫೈಲು. ಮೈ ಪ್ರೊಫೈಲಲ್ಲಿ ಹೋದರೆ ನಮ್ಮ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಮೈ ಪ್ರೊಫೈಲಲ್ಲಿ ಹೋಗಿ ನೋಡೋಣ ಏನೇನಿದೆ ಇಲ್ಲಿ. ಸುಮ್ಮನೆ ತೋರಿಸ್ತೀನಿ ನಿಮಗೆ ನೋಡಿ. ಫಸ್ಟು ನಮ್ಮ ಹೆಸರು ಹೇಳ್ಬಿಟ್ಟು ನಮ್ಮ ಡೆಸಿಗ್ನೇಷನ್ ಹೇಳುತ್ತೆ. You have 0 notification. Fast regular employee. ರೆಗ್ಯುಲರ್ ಎಂಪ್ಲಾಯಿ. KGID:2659330. ಇಲ್ಲಿ ನಮ್ಮ KGID ನಂಬರ್ ಹೇಳುತ್ತೆ. Malalavati. J. Anagara. ವರ್ಕಿಂಗ್ ಅಡ್ರೆಸ್ ಇರುತ್ತೆ, ಆಫೀಸ್ ಅಡ್ರೆಸ್ಸು. Joining date 26/09/2014. ಇದು ಜಾಯ್ನಿಂಗ್ Lock ಡೇಟು. screen. Personal information. Button. ಪರ್ಸನಲ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿ ಪರ್ಸನಲ್ ಇನ್ಫಾರ್ಮೇಷನ್ ನೋಡ್ಕೊಬೋದು. Settings. Button. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಅಂಥದ್ದೇನೂ ಇಲ್ಲ ಸ್ನೇಹಿತರೆ. ಜಸ್ಟು ಲೋ ವಿಷನ್ ಆಗಿದ್ದರೆ ಅವರಿಗೆ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳೋಂಥದ್ದು, ಥೀಮ್ ಚೇಂಜ್ ಮಾಡೋಂಥದ್ದೆಲ್ಲ ಇದೆ. Personal information. Button. ಒಂದು ಸಲ ಪರ್ಸನಲ್ ಇನ್ಫಾರ್ಮೇಷನ್ ನೋಡೋಣ Dialog. ಏನಿದೆ ಇಲ್ಲಿ. Personal information. KGID.
ಓಕೆ, ಇಲ್ಲಿ ನಿಮಗೆ ಸುಮಾರು ಡೀಟೇಲ್ಸ್ ಎಲ್ಲ ಹೇಳ್ತು. ನೆಕ್ಸ್ಟ್ ಇಂಕ್ರಿಮೆಂಟ್ ಡೇಟ್ ಏನು, ಆಮೇಲೆ ಜಾಯ್ನಿಂಗ್ ಡೇಟು, ಯಾವ ಗ್ರೂಪು, KGID ನಂಬರು ಎಲ್ಲ ಹೇಳ್ತು. ಹಾಂ, ಸೊ ಇಷ್ಟ ಇದು. ಬ್ಯಾಕ್ ಬರೋಣ ಇಲ್ಲಿಂದ. Personal information button. ಸೊ ಇಷ್ಟ ಇದು ಈ ಟ್ಯಾಬಲ್ಲಿ. ಸೊ ನೆಕ್ಸ್ಟು ಡಿಜಿಲಾಕರ್ ಟ್ಯಾಬ್ ಹೋಗಿ ನೋಡೋಣ. ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ ನಾನು ನಿಮಗೆ. ನೋಡೋಣ ಏನು ಬರುತ್ತೆ ಅಲ್ಲಿ ಹೋದ್ರೆ ಡಿಜಿಲಾಕರ್ Help ಟ್ಯಾಬ್. set log out. DD-Locker. Double tap. to ಆಮೇಲೆ go. ಲಾಗೌಟು Log out. ಮಾಡ್ಬೋದು ಇಲ್ಲಿ. Button. ನಿಮ್ದೆಲ್ಲ ಕೆಲಸ ಮುಗಿದಾದ್ಮೇಲೆ ಲಾಗೌಟ್ ಮಾಡಂಗಿದ್ರೆ ಮಾಡ್ಬೋದು, ಮಾಡ್ದಂಗೂ ಬಿಡ್ಬೋದು, ಏನಾಗಲ್ಲ. About us. Log out. Button. Okay. About us. ಅಬೌಟ್ Button. ಸಿಲೋಗಿ ಅವ್ರ ಬಗ್ಗೆ Help ನೋಡ್ಬೋದು. and support. Button. ಹೆಲ್ಪ್ ಆ್ಯಂಡ್ ಸಪೋರ್ಟು Settings. Button. ಇದೆಲ್ಲ ಆಪ್ಷನ್ಸ್ ಇದೆ. ಓಕೆ, ಈಗ DD-Locker. Double tap to go to DD-Locker screen. ಸೊ ಇಷ್ಟೊತ್ತು ನಾನು ನಿಮಗೆ ತೋರಿಸಿದ್ದು ಮೈ ಪ್ರೊಫೈಲ್ ಟ್ಯಾಬು, ಅದರಲ್ಲಿ ನಿಮಗೆ ಇದೆಲ್ಲ ಸಿಗೋದು. ಡಿಜಿಲಾಕರ್ ಟ್ಯಾಬು ಇನ್ನೂ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ, ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಏನು ಹೇಳುತ್ತೆ. All serve DD-Locker. Already selected button. ಓಕೆ, ಸೆಲೆಕ್ಟೆಡು. All service. Stay tuned as we enhance your experience. Exciting updates coming. ನೋಡಿ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಇದೆ, ಆಮೇಲೆ ಎಕ್ಸೈಟಿಂಗ್ ಅಪ್ಡೇಟ್ಸ್ ಕಮಿಂಗ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಬು All services. Double tap to go to all services screen. ಆಲ್ ಸರ್ವಿಸಸ್ ಟ್ಯಾಬು. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಮುಖ್ಯವಾಗಿ 7 ಆಪ್ಷನ್ಸ್ ಇದೆ ಸ್ನೇಹಿತರೆ. Payroll. Item 1 of 7. Double tap to go to payroll screen. First Double tap and hold payroll. to mark as favorite. ಸೊ ಈ ಪೇರೋಲಲ್ಲಿ ಹೋಗಿ ನಾವು ನಮ್ಮ ಸ್ಯಾಲ್ರಿ ಸ್ಲಿಪ್ ಎಲ್ಲ ಡೌನ್ಲೋಡ್ ಮಾಡ್ಬೋದು, ಆಮೇಲೆ ವ್ಯೂ ಮಾಡ್ಬೋದು. ಓಕೆ, ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಫೇವ್ರೇಟ್ ಆ್ಯಡ್ ಮಾಡ್ಬೋದು ಅಂತ ಅದೇ ಹೇಳ್ತಾ ಇದೆ. ನೋಡಿ ಇದ್ರ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡೋಣ, ಆ್ಯಡ್ ಆಗುತ್ತೆ. Leave. Item 2. Payroll. Item 1 of 7. Double tap to go to payroll screen. Double tap and hold to mark as favorite. ಓಕೆ, ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದೆ, ಬಟ್ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಮೋಸ್ಟ್ಲಿ ಆ್ಯಡ್ ಆಗಿರ್ಬೋದೇನೋ ಗೊತ್ತಿಲ್ಲ. ಓಕೆ, ನೆಕ್ಸ್ಟು Leave. Item 2 of 7. Double tap to go to leave screen. Double tap and hold to mark as favorite. ಇಲ್ಲಿ ಲೀವ್ಸು ಚೆಕ್ ಮಾಡ್ಬೋದು ಸ್ನೇಹಿತರೆ. ನಮ್ಮ ಲೀವ್ಸ್ ಎಷ್ಟೆಷ್ಟಿದೆ ಅಂತ ನೋಡ್ಬೋದು, ಅದಕ್ಕಿರೋಂಥದ್ದು. Loans. Item 3 of 7. Double Loans. tap to go to loan screen. Double tap and hold to mark as favorite. ಓಕೆ, ಇದು ಲೋನ್ಸು. ನಮ್ಮ ಲೋನ್ಸು ಯಾವ್ದ್ಯಾವ್ದಿದೆ, ಎಷ್ಟು ಡಿಡಕ್ಷನ್ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಬೋದು. Advances. Item 4 of 7. Double tap to go to advances screen. Double tap and hold to mark as favorite. ಇಲ್ಲಿ ಅಡ್ವಾನ್ಸಲ್ಲಿ ನಮ್ಮ ಫೆಸ್ಟಿವಲ್ ಅಡ್ವಾನ್ಸ್ ಮೇಯ್ನಾಗಿ ಅದೇ ತೋರಿಸೋದು ಇಲ್ಲಿ. ಅದು ಬಿಟ್ಟು ಇನ್ಯಾವುದು ನಾನಂತೂ ನೋಡಿಲ್ಲ. Insurance. Item 5 of 7. Double tap to go to insurance screen. Double tap and hold to mark as favorite. ಓಕೆ, ಇದು ಇನ್ಶೂರೆನ್ಸು. ನಮ್ಮ KGID ಅದೆಲ್ಲ ನಿಮ್ದು 2 ಬಾಂಡು 3 ಬಾಂಡ್ ಎಲ್ಲ ಇದ್ದರೆ ಅದೆಲ್ಲ ಇಲ್ಲಿ ಚೆಕ್ ಮಾಡ್ಕೊಬೋದು. Recovery. Item 6 of 7. Double tap to go to recovery screen. Double tap and hold to mark as favorite. ಇದು ರಿಕವರಿ, ನಮ್ದು ಯಾವುದೋ ರಿಕವರಿ ಆಗ್ತಾಯಿದ್ರಿ, FA ಅಥವಾ ಆಮೇಲೆ ನಮ್ಮ ಅಸೋಸಿಯೇಷನ್ಗೆ ವರ್ಷಕ್ಕೆ 200 ರೂಪೀಸ್ ಕಟ್ಟಾಗುತ್ತಲ್ಲ ಜನವರಿಯಲ್ಲಿ. ಸೊ ಅದೆಲ್ಲ ಇಲ್ಲಿ ತೋರಿಸುತ್ತೆ ಯಾವ ವರ್ಷ ಕಟ್ಟಾಗಿದೆ, ಎಷ್ಟೆಷ್ಟು ಕಟ್ಟಾಗಿದೆ ಅನ್ನೋಂಥದ್ದು. Help desk. Item 7 of 7. Double tap to go to help desk screen. Double ಇದು- tap and hold to mark as favorite. ಹೆಲ್ಪ್ ಡೆಸ್ಕು ಏನಾದರೂ ಟಿಕೆಟ್ ರೈಸ್ ಮಾಡೋಂಥ ಆಪ್ಷನ್ ಎಲ್ಲ ಇಲ್ಲಿ ಸಿಗುತ್ತೆ. ಓಕೆ, ಸೊ ಈಗ ಒಂದೊಂದಾಗಿ ನಾವು ಶಾರ್ಟಾಗಿ ನೋಡ್ಕೊಂಬರೋಣ. ಫಸ್ಟು Payroll. Item 1 of 7. Double tap to go to payroll screen. Double tap and hold to mark as favorite. ಓಕೆ, ಪೇರೋಲು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಸ್ಯಾಲ್ರಿ ಸ್ಲಿಪ್ ಎಲ್ಲ ನೋಡ್ಬೋದು ಅಂತ ಹೇಳಿದ್ದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಈಗ Payroll. Heading. ಪೇರೋಲ್ ನೋಡಿ. 2026. Edit box. ಬೈ ಡಿಫಾಲ್ಟು ಇಯರ್ ಸೆಲೆಕ್ಟ್ ಆಗಿದೆ. ಒಂದೇನು ಅಂದರೆ ಇದರಲ್ಲಿ ಇಯರ್ ಸೆಲೆಕ್ಟ್ ಮಾಡೋದು ನಮಗೆ ಅಷ್ಟೊಂದು ಎಕ್ಸೆಸಿಬಲ್ ಇಲ್ವೋ ಅಥವಾ ಆಪ್ಷನ್ ಇಲ್ವೋ ಗೊತ್ತಾಗ್ತಾಯಿಲ್ಲ. ಬೈ ಡಿಫಾಲ್ಟು ಇಯರ್ ಸೆಲೆಕ್ಟ್ ಆಗಿ ಮಂತೆಲ್ಲ ಚೇಂಜ್ ಮಾಡ್ಬೋದು, ಬಟ್ ಇಯರ್ ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಸೊ ಈಗ ಸದ್ಯಕ್ಕೆ 2026 ಸೆಲೆಕ್ಟ್ ಆಗಿದೆ. Unlabeled. Unlabeled. ಆಮೇಲೆ 2026. January. ಈಗ February. Edit box. ಫೆಬ್ರವರಿ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. Unlabeled. ಸೊ ನಾವು January. ಜನವರಿ ಮೇಲೆ ಕ್ಲಿಕ್ ಮಾಡಿ ಜನವರಿಗೆ ಬರ್ಬೋದು. ಜನವರಿ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ. Button. ಈಗ ನೋಡಿ, ಈಗ ಎಡಿಟ್ ಬಾಕ್ಸಲ್ಲಿ ಜನವರಿ ಅಂತ ಬಂದಿರುತ್ತೆ, ಅಂದರೆ ಜನವರಿ ಪೇ ಸ್ಲಿಪ್ ಸೆಲೆಕ್ಟ್ ಆಗಿದೆ. January. January. Edit box. ಓಕೆ, ಸೊ ಅದೇ ರೀತಿ ಮುಂದೆ ಇನ್ನೂ ಈಗ Lock screen. 2 ತಿಂಗಳ ಒಂದು ಪೇ ಸ್ಲಿಪ್ಪು ಜನ್ರೇಟ್ ಆಗಿರೋದು. ಈಗ ಮಾರ್ಚಲ್ಲಿ ಇದ್ದೀವಿ ನಾವು, ಹಾಗಾಗಿ ಜನವರಿ ಫೆಬ್ರವರಿ ಮಾತ್ರ ಇದೆ. ನೆಕ್ಸ್ಟು ಮುಂದೆ ನಿಮಗೆ Lock screen. ಮಾರ್ಚು ಏಪ್ರಿಲ್ ಎಲ್ಲ ಸಿಗುತ್ತೆ. ಓಕೆ, ಈಗ ಸದ್ಯಕ್ಕೆ ನಾನು ಜನವರಿ ಸೆಲೆಕ್ಟ್ ಮಾಡಿದ್ದೀನಿ. Unlabeled. ಇಲ್ಲಿ ನೋಡಿ. Unlabeled. February. ಓಕೆ, Personal information. ಫೆಬ್ರವರಿ ಬೇಕಾದರೆ ಫೆಬ್ರವರಿ ಮೇಲೆ ಕ್ಲಿಕ್ ಮಾಡಿ ಫೆಬ್ರವರಿಗೆ ಹೋಗ್ಬೋದು. Payslip breakdown. ಸೊ ಈಗ ಇಲ್ಲಿ ಪೇ ಸ್ಲಿಪ್ ಬ್ರೇಕ್ ಡೌನ್ ನೋಡಿ. Personal information. Personal info- Payslip button. ಪೇ ಸ್ಲಿಪ್ ಬ್ರೇಕ್ ಡೌನ್ ಆದಮೇಲೆ ಇಲ್ಲಿ ಬಟನ್ ಅಂತ ಹೇಳುತ್ತಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಬೇಕು ನೀವು ಒಂದ್ಸಲ. ಅವಾಗ ನಿಮಗೆ ಕೆಲವೊಂದೆಲ್ಲ ಯಾವುದಾದ್ರು ರೀಡ್ ಮಾಡ್ತಾ ಇಲ್ವೋ ಅದು ರೀಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ Gross pay. ಗ್ರಾಸ್ ಪೇ ಎಷ್ಟು ಅನ್ನೋದು ಹೇಳ್ತಾ ಇಲ್ಲ. ಈಗ ಸುಮ್ಮನೆ ಗ್ರಾಸ್ ಪೇ ಅಂತ ಮಾತ್ರ ಹೇಳ್ತಾ ಇದೆ. Total deductions. ಟೋಟಲ್ ಡಿಡಕ್ಷನ್ ಅಷ್ಟು ಮಾತ್ರ ಹೇಳ್ತಾ ಇದೆ. ಈಗ ನಾವು ಅನ್ಲೇಬಲ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀವಿ Total. ನೋಡಿ. Gross pay. Button. ಈಗ ಕೇಳಿಸ್ಕೊಳ್ಳಿ. Gross pay. ಗ್ರಾಸ್ ಪೇ Total deductions. ಡಿಡಕ್ಷನ್ಸ್ ಎಷ್ಟಾಗ್ತಾ ಇದೆ, ಡಿಡಕ್ಷನ್ ಆಗ್ತಾ ಇದೆ. Net pay. ನೆಟ್ ಪೇ ಇಷ್ಟು ನೆಟ್ ಪೇ ಇರೋ ಅಂಥದ್ದು. Payslip underscore Jan underscore 2026 underscore N dot PDF.
ಓಕೆ, ಇದು ಪಿ ಡಿ ಎಫ್ ಸ್ನೇಹಿತರೆ ಡೌನ್ಲೋಡ್ ಮಾಡ್ಬೋದು, ಬಟ್ ಡೌನ್ಲೋಡ್ ಮಾಡೋದು ಸ್ವಲ್ಪ ಇನ್ಎಕ್ಸೆಸಿಬಲ್ ಇದೆ. ಬಟ್ ಅದಕ್ಕೆ ನಾವು ಒಂದು ವರ್ಕ್ ಅರೌಂಡ್ ಮಾಡಬೇಕಾಗತ್ತೆ. ಅದೇನು ಅಂತ ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟು ಮುಂದೆ ಹೋದರೆ ಅರ್ನಿಂಗ್ಸು ಮತ್ತು ಡಿಡಕ್ಷನ್ಸ್ ಅಂತ ಎರಡು ಟ್ಯಾಬ್ ಅಂತ ಅಂದ್ಕೊಳ್ಳಿ ನೀವು. ಎರಡು ಟ್ಯಾಬ್ ಸಿಗುತ್ತೆ. ಈ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅರ್ನಿಂಗ್ಸ್ ಏನೇನು ಆಗ್ತಾ ಇದೆ ಅನ್ನೋದು ತೋರಿಸುತ್ತೆ ಇಲ್ಲಿ. 96%, basic 43,300. ಸೊ ಬೇಸಿಕ್ಕು 43,300 ಅಂದರೆ ಗ್ರಾಸ್ ಪೇ ಇದೆಯಲ್ಲ, ಗ್ರಾಸ್ ಪೇಯಲ್ಲಿ ಯಾವ್ದ್ಯಾವ್ದು ಎಷ್ಟೆಷ್ಟು ಪರ್ಸೆಂಟ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಹೈಯೆಸ್ಟ್ ಇರೋದು ನಮ್ಮ ಗ್ರಾಸು, ಅದೇ 43,000 ಎಷ್ಟೋ ಇದೆ ಬೇಸಿಕ್ಕು. 96%. ಇರೋದು 14%, DA 6,000. ಡಿ ಎ 14% ಎಷ್ಟು ಅನ್ನೋದು ಹೇಳ್ತಾ ಇದೆ. 14%. ಇದು ಎಚ್ ಆರ್ ಎ ಎಷ್ಟು ಪರ್ಸೆಂಟು ಎಷ್ಟು ಬರ್ತಾ ಇದೆ ಅನ್ನೋದು. 6%. ಓಕೆ, ಇದು 6% ಬ್ಲೈಂಡ್ ಅಂತ ಹೇಳ್ತಾ ಇದೆ, ಅಂತಂದರೆ ನಮ್ಮ ಕನ್ವೆನ್ಸ್ ಅಲಯನ್ಸ್. ಓಕೆ, ಸೊ ಇಷ್ಟು ಅಲಯನ್ಸ್ಗಳು ಬರ್ತಾ ಇದೆ. ಈಗ ಡಿಡಕ್ಷನಲ್ಲಿ ಹೋಗಿ ನೋಡೋಣ ಏನೇನು ತೋರಿಸುತ್ತೆ. 40%, NPS 4,000. 40% ಡಿಡಕ್ಷನ್ಸಲ್ಲಿ 40% ಎನ್ ಪಿ ಎಸ್ಗೆ ಹೋಗ್ತಾ ಇದೆ. 4%, Aegis. 4% ಇ ಜಿ ಐ ಎಸ್ಗೆ. 3%, CAS 350. 3% ಕೆ ಎಸ್. 33%, KGID 4,000. ಕೆ ಜಿ ಐ ಡಿ 33% ಕಟ್ ಆಗ್ತಾ ಇದೆ. ಸೊ ಇಷ್ಟು. ಓಕೆ, 4%, 40%, deductions. ಸೊ ಇಲ್ಲಿ ಅರ್ನಿಂಗ್ಸು ಮತ್ತು ಡಿಡಕ್ಷನ್ಸ್ ಎಷ್ಟೆಷ್ಟು ಆಗ್ತಾ ಇದೆ ಏನೇನು ಅನ್ನೋದೆಲ್ಲ ನೋಡ್ಬೋದು. ಗ್ರಾಸ್ ಪೇ ಎಷ್ಟಿದೆ, ಬೇಸಿಕ್ ಎಷ್ಟಿದೆ, ಅದೆಲ್ಲ ಡಿಡಕ್ಷನ್ಸ್ ಟೋಟಲ್ ಎಷ್ಟಾಗ್ತಾ ಇದೆ ಎಲ್ಲ. ಓಕೆ, ಈಗ ಸ್ಯಾಲ್ರಿ ಸ್ಲಿಪ್ ಡೌನ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಸ್ನೇಹಿತರೆ. ಇದೇ ಮೇಯ್ನಾಗಿ ಎಕ್ಸೆಸಿಬಿಲಿಟಿ ಪ್ರಾಬ್ಲಮ್ ಇರೋದಿಲ್ಲಿ. ಮೇಯ್ನಾಗಿ ಪಿ ಡಿ ಎಫ್ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ಸಿಂಬಲ್ ಇರುತ್ತೆ ನೋಡಿ, ಇದ್ರ ಮೇಲೆ ಟಚ್ ಮಾಡಿ ಇಲ್ಲಿಂದ ಒಂದು ಸ್ವಲ್ಪ ರೈಟಿಗೆ, ಅಂದರೆ ಇದು ಸೆಂಟರ್ ಆಫ್ ದ ಸ್ಕ್ರೀನಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗಲ್ಲ. ಅಲ್ಲಿ ಇದ್ರ ಪಕ್ಕ ರೈಟ್ ಸೈಡಲ್ಲಿ ಒಂದು ಸಿಂಬಲ್ ಇದೆ. ಆ ಸಿಂಬಲ್ ಹತ್ರ ನಮ್ಮ ಟಾಕ್ ಬ್ಯಾಕ್ ಫೋಕಸ್ ಹೋಗಲ್ಲ. ಓಕೆ, ನೋಡಿ ಇಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ರೈಟಿಗೆ ಒಂದು ಚೂರು ಮೇಲೆ ಇಲ್ಲಿ ಒಂದು ಸಿಂಬಲ್ ಇದೆ. ಆ ಸಿಂಬಲ್ ಹತ್ರ ಟಾಕ್ ಬ್ಯಾಕ್ ಫೋಕಸ್ ಹೋಗಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಟಾಕ್ ಬ್ಯಾಕ್ ಆಫ್ ಮಾಡಿ ಒಂದು ಅಂದಾಜು ಮೇಲೆ ಇಲ್ಲಿ ಟಚ್ ಮಾಡಬೇಕು. ಈಗ ಟಚ್ ಮಾಡಿದೆ, ಈಗ ಟಾಕ್ ಬ್ಯಾಕ್ ಆನ್ ಮಾಡ್ತೀನಿ. ಓಕೆ, ಈಗ ನೋಡಿ ಫುಲ್ಲು ಕೆಳಗಡೆ ಟಚ್ ಮಾಡಿದ್ರೆ ನಿಮಗೆ ಪಿ ಡಿ ಎಫ್ ಜನರೇಟೆಡ್ ಸಕ್ಸಸ್ಫುಲ್ಲಿ ಅಂತ ಹೇಳುತ್ತೆ. ಸೊ ಇದು ಟಾಕ್ ಬ್ಯಾಕ್ ಆಫ್ ಮಾಡೇ ಕ್ಲಿಕ್ ಮಾಡ್ಬೇಕು ಸದ್ಯಕ್ಕೆ. ಸೊ ಇದನ್ನ ಫೀಡ್ಬ್ಯಾಕ್ ಕೊಡ್ಬೇಕು ನಾವು HRMS ಡಿಪಾರ್ಟ್ಮೆಂಟ್ ಅವ್ರಿಗೆ, ಇದನ್ನ ಎಕ್ಸೆಸಿಬಲ್ ಮಾಡಿ ಅಂತ ಯಾರು ಮೇಂಟೈನ್ ಮಾಡ್ತಾರೆ ಅವರಿಗೆ. ಇದೊಂದು ಎಕ್ಸೆಸಿಬಲ್ ಆಗಿಬಿಟ್ರೆ ಏನು ತೊಂದರೆ ಇಲ್ಲ. ಬಟ್ ಈಗ ನಾನು ಮಾಡ್ಕೊತೀನಿ, ನಾನು ಕಾಣೋರ ಹತ್ರ ತಿಳ್ಕೊಂಡಿನಿ ಎಕ್ಸಾಕ್ಟ್ಲಿ ಆ ಬಟನ್ ಎಲ್ಲಿ ಬರುತ್ತೆ ಅಂತ. ನಾನು ಅಂದಾಜ್ ಮೇಲೆ ನಾನು ಡೌನ್ಲೋಡ್ ಮಾಡ್ಕೊತೀನಿ, ಯಾರೋ ಡೌನ್ಲೋಡು ಮಾಡ್ಕೊಡ್ತೀನಿ. ಆದರೆ ಎಲ್ಲರೂ ಅದನ್ನ ಮಾಡ್ತಾರೆ ಅಂತ ಮಾಡೋಕ್ಕಾಗಲ್ಲ. ಟಾಕ್ ಬ್ಯಾಕ್ ಆಫ್ ಮಾಡಿ ಆ ಜಾಗದಲ್ಲಿ ಟಚ್ ಮಾಡೋದು ಕಷ್ಟ ಆಗ್ಬೋದು. ಹಾಗಾಗಿ ನೋಡಿ, ಈಗ ಪಿ ಡಿ ಎಫ್ ಜನರೇಟೆಡ್ ಸಕ್ಸಸ್ಫುಲ್ಲಿ ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದೆ, ಡೌನ್ಲೋಡ್ ಮೇಲೆ ಜನರೇಟ್ ಆಯಿತು. ಈಗ ಓಪನ್ ಅಂತ ಬರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವ್ದು ಜನವರಿ ಸೆಲೆಕ್ಟ್ ಮಾಡಿದ್ದಲ್ವ, ಜನವರಿದು ಪಿ ಡಿ ಎಫ್ ಇಲ್ಲಿ ಡ್ರೈವ್ ಪಿ ಡಿ ಎಫ್ ವ್ಯೂವರ್ ಮೇಲೆ ಕ್ಲಿಕ್ ಮಾಡೋಣ. ಡ್ರೈವಲ್ಲಿ ಓಪನ್ ಆಗುತ್ತೆ. ನೋಡಿ, ಈಗ ಹೇಳ್ತಾ ಇದೆ ಪೇ ಸ್ಲಿಪ್ Jan_2026 ಅಂತ. ಸೊ ಇದನ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಮೋರ್ ಆಪ್ಷನ್ ಹೋಗಿ ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಮಂತ್ ಚೇಂಜ್ ಮಾಡಿಕೊಂಡು ಫೆಬ್ರವರಿ ಮಾರ್ಚು ಅದೆಲ್ಲ ಡೌನ್ಲೋಡ್ ಮಾಡ್ಬೋದು. ಓಕೆ, ಸೊ ಇದು ಪಿ ಡಿ ಎಫ್ ಡೌನ್ಲೋಡ್ ಮಾಡೋ ಅಂಥ ಒಂದು ವಿಧಾನ. ಸೊ ಇದಿಷ್ಟು ಈ ಪೇರೋಲಲ್ಲಿರೋಂಥ ಆಪ್ಷನ್. ಓಕೆ, ಮೇಯ್ನಾಗಿ ನಮ್ಮ ಸ್ಯಾಲ್ರಿಗೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿಂದ ಬ್ಯಾಕ್ ಬರೋಣ. ಈಗ All services. Payroll. Item 1 of 7. Double tap to go to payroll screen. Double tap and hold to mark as favorite. ಆಯ್ತಾ, ಇದು ನೆಕ್ಸ್ಟ್ ಆಪ್ಷನು Leave. Item 2 of 7. Double tap to go to leave screen. Double tap and hold to mark as favorite. ಏನೇನಿದೆ ಅಂತ ಲೀವ್ಸಲ್ಲಿ ನೋಡೋಣ. ಲೀವ್ ಒಳಗೆ ಹೋಗ್ತಾ ಇದೀನಿ ಈಗ. Button. ಓಕೆ, ಇಲ್ಲಿ Leave. Heading. Personal information. ಪರ್ಸನಲ್ ಇನ್ಫಾರ್ಮೇಷನ್. L137 earned leave. ಟೋಟಲ್ 137 ಇಯಲ್ಲಿದೆ ಅರ್ನ್ಡ್ ಲೀವು. HPL 55 #pay. HPL 55 ಅಂತ ತೋರಿಸ್ತಾ ಇದೆ. Upcoming holiday -17/03/2026. ಸೊ ನೆಕ್ಸ್ಟ್ ಹಾಲಿಡೇ ಅದೇ ಅವಾಗಲೇ ತೋರಿಸ್ತಲ್ಲ, ಅದನ್ನೇ ತೋರಿಸ್ತಾ ಇದೆ. ಯಾವುದೇ ನೆಕ್ಸ್ಟ್ ಹಾಲಿಡೇ 17 RH ಇದೆ. Shab-E-Cater. ಓಕೆ, Restricted holiday. View applied leaves. Button. ವ್ಯೂ ಅಪ್ಲೈಡ್ ಲೀವ್ಸ್, ಇದರಲ್ಲಿ ನಾವು ಅಪ್ಲೈ ಮಾಡಿರೋ ಲೀವ್ಸನ್ನು ನೋಡ್ಬೋದು. Request for leave encashment. Button. ಲೀವ್ ಎನ್ಕ್ಯಾಶ್ಮೆಂಟ್ ಅಂತಂದ್ರೆ ಅದೇ ಎನ್ಕ್ಯಾಶ್ಮೆಂಟ್ ಮಾಡ್ತೀವಲ್ಲ, ಅದನ್ನ ಇಲ್ಲಿಂದಾನೇ ನಾವು ವ್ಯೂ ಮಾಡ್ಬೋದು. Stop recording. Request for leave encashment. Button. ಓಕೆ, Window S. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮೋಸ್ಟ್ಲಿ ನೆಕ್ಸ್ಟ್ ಇದರಿಂದಾನೇ ನಾವು ಅಪ್ಲೈ ಮಾಡಬೇಕಾಗತ್ತೆ ಅನ್ಸುತ್ತೆ. Applied leave. No data. ನೋಡಿ, ಈಗ Applied leave encashment list. ಅಪ್ಲೈಡ್ ಎನ್ಕ್ಯಾಶ್ಮೆಂಟ್ ಲಿಸ್ಟು ಇಲ್ಲಿ ನೋ ಡೇಟಾ. ಈಗ ಸದ್ಯಕ್ಕೆ ಯಾವುದೂ ಅಪ್ಲೈ ಆಗಿಲ್ಲ. No data. Go back. Apply for leave encashment.
ನೋಡಿ ಅಪ್ಲೈ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಕೊಟ್ಟು ಇಲ್ಲಿ ಅಪ್ಲೈ ಮಾಡ್ಬೋದು ನಾವೇ. ಬಟ್ ಇದಿನ್ನೂ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಅಪ್ರೂವ್ ಆಗಿದೆ ಅನ್ನೋದು ಗೊತ್ತಿಲ್ಲ. Apply leave encashment. ನೋಡಿ ಇಲ್ಲಿ ಕ್ಲಿಕ್ ಮಾಡಿ ನಾವು Employee details. ಎಂಪ್ಲಾಯಿ ಡೀಟೇಲ್ಸ್ Unlabeled. Block period star. Edit box. ಯಾವ ಬ್ಲಾಕಿಂದ ಅಂತ ಬರೀಬೇಕು ನಾವು, ಯಾವ ಬ್ಲಾಕ್ ಅಂತ. Unlabeled. Encashment type. ಎನ್ಕ್ಯಾಶ್ಮೆಂಟ್ ಟೈಪು General. ಜನರಲ್ ಇದೆ, ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗಿದೆ. Surrender date star. Disabled. ಸರೆಂಡರ್ ಡೇಟು Earned leave balance. ಸರೆಂಡರ್ ಡೇಟ್ Surrender date ಬರೀಬೇಕಂತ star. Disabled. Earned leave balance. ಅದು ಡಿಸೇಬಲ್ ಆಗಿದೆ, ಡೇಟ್ ಸೆಲೆಕ್ಟ್ ಮಾಡೋದು ಮೋಸ್ಟ್ಲಿ. 137. ಬ್ಯಾಲೆನ್ಸ್ 137 ಇದೆ. Number of days to encash star. Edit box. ಎಷ್ಟು ಡೇಸ್ನ ನೀವು ಎನ್ಕ್ಯಾಶ್ ಮಾಡ್ತೀರಾ ಅನ್ನೋದು ಬರೀಬೇಕಿಲ್ಲಿ. Remarks star. Edit box. ರಿಮಾರ್ಕ್ಸು, ಓಕೆ, ರಿಮಾರ್ಕ್ಸ್ ಬರೀಬೇಕು. Submit application. ಸೊ ಇಲ್ಲಿಂದ ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಆಗ್ಬೋದು. ಸೊ ಇದೆಲ್ಲ ನನಗೆ ಇನ್ನೂ ಪ್ರಾಸೆಸ್ ಕರೆಕ್ಟಾಗಿ ಗೊತ್ತಿಲ್ಲ. ಒಂದು ವೇಳೆ ಇದು ಇಂಪ್ಲಿಮೆಂಟ್ ಆದರೆ ನೆಕ್ಸ್ಟು ಯಾವ ರೀತಿ ನಾವು ಇಲ್ಲೇ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಬೇಕಾದ್ರೆ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ. ಓಕೆ, S. ಇದು ಜಸ್ಟ್ ಸುಮ್ಮನೆ ತೋರಿಸ್ತೆ ನಿಮಗೆ ಈ ಥರ ಆಪ್ಷನ್ಸ್ ಇದೆ ಅಂತ. Upcoming holiday dash 17 shap dash e dash L137 earned leave personal information L180 chat restricted holiday view request for leave encashment button view applied leaves button ವ್ಯೂ ಅಪ್ಲೈಡ್ ಲೀವ್ಸ್ ಇಲ್ಲಿ ಹೋಗಿ ನಾವು button ಸಿ ಎಲ್ ಎಲ್ಲ ಅಪ್ಲೈ ಮಾಡೋ ಆಪ್ಷನ್ಸ್ ಇದೆ ನೋಡಿ ಇಲ್ಲಿ. applied leaves leave request tab 2 withdrawal request tab 3 of 4 ಈಗ leave request tab 2 of 4 ಲೀವ್ ರಿಕ್ವೆಸ್ಟ್ ಇಲ್ಲಿ ನೋ. leave request tab 2 of 4 ನಮಗೆ selected ಮೋಸ್ಟ್ಲಿ ಅಧಿಕಾರಿಗಳಿಗೆ ಇದು ಯಾವ್ದೋ ರಿಕ್ವೆಸ್ಟ್ ಬಂದಿದ್ರೆ ಇಲ್ಲಿ ಬಂದಿರುತ್ತೆ ಅವ್ರಿಗೆ, ಇಲ್ಲಿ ಅವರು ಅಪ್ರೂವ್ ಅಥವಾ ಡಿಕ್ಲೈನ್ ಮಾಡ್ಬೋದು. withdrawal request tab 3 of 4 rescheduled request tab 4 of 4 you have no request yet ಸೊ ಯಾವ್ದು ರಿಕ್ವೆಸ್ಟ್ ಇಲ್ಲ ಅನ್ಸುತ್ತೆ. go back apply for leave ಇಲ್ಲಿಂದ ನಾವು ಅಪ್ಲೈ ಮಾಡ್ಬೋದು ಲೀವ್ಗೆ. ನೋಡಿ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ apply past pay leave earned leave ಯಾವ ಥರ ಲೀವ್ನ ಅಪ್ಲೈ ಮಾಡ್ತೀರಾ. casual leave ಸೊ ಕ್ಯಾಶುವಲ್ ಲೀವ್, ಫಾರ್ ಎಕ್ಸಾಂಪಲ್ ಕ್ಯಾಶುವಲ್ ಲೀವ್ ಮೇಲೆ ಕ್ಲಿಕ್ ಮಾಡಿ. button apply for leave earned leave casual leave unlabeled paternity leave ಸೊ leave name star ಎಲ್ಲ ಥರ casual ಲೀವ್ leave ಇದೆ ನೋಡಿ. ನಾವು ಇದು ಕ್ಯಾಶುವಲ್ ಲೀವ್ ಸೆಲೆಕ್ಟ್ ಮಾಡಿರೋದ್ರಿಂದ ಲೀವ್ ನೇಮಲ್ಲಿ ಕ್ಯಾಶುವಲ್ ಲೀವ್ ಸೆಲೆಕ್ಟ್ ಆಗಿದೆ. ಅದೇನೆ from date star ಯಾವ ಡೇಟಿಂದ button the date star ಯಾವ ಡೇಟ್ವರೆಗೂ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. button half day open parent forenoon closed parent ಸೊ ಹಾಫ್ ಡೇ ಮಧ್ಯಾಹ್ನನ, full day ಸೊ ಫುಲ್ ಡೇನ select session star edit box ಅದನ್ನು ಸೆಲೆಕ್ಟ್ ಮಾಡಬೇಕಿಲ್ಲಿ. ಫುಲ್ ಡೇ ಸೆಲೆಕ್ಟ್ ಮಾಡಿಬಿಟ್ಟು full select session star edit box ಸೆಷನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದೆ. unlabeled half day open parent afternoon closed parent leave duration ಸೊ ಲೀವ್ ಡ್ಯೂರೇಷನ್ 0. ನಾವೇನು ಡೇಟ್ ಸೆಲೆಕ್ಟ್ ಮಾಡಿಲ್ವಲ್ಲ, ಹಂಗಾಗಿ 0 ಅಂತ ಹೇಳ್ತಾ ಇದೆ. leave balance 10 days 10 ಡೇಸು. ಸೊ ಇದು ಜುಡಿಷಿಯರಿ ಅವರಿಗೆ ಆ್ಯಕ್ಚುಲಿ 15 CL ಇದೆ, ಇಲ್ಲಿ 10 CL ಅಂತ ತೋರಿಸ್ತಾ ಇದೆ. ಮಾಮೂಲಿ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ 10 CL ಇರೋದ್ರಿಂದ ಅದೇ ತೋರಿಸ್ತಾ ಇಲ್ಲಿ. address during leave period permanent address ಸೊ ಅಡ್ರೆಸ್ ಡ್ಯೂರಿಂಗ್ ಲೀವ್ ಯಾವುದು ಅಂತ ಮೋಸ್ಟ್ಲಿ ಇಲ್ಲಿ ಹಾಕ್ಬೇಕು ನಾವು. grants for exit negligent misconduct enquiry pet misappropriation ಏನೋ ಆಪ್ಷನ್ಸ್ oldest ಇದಾವೆ. reason star unlabeled ಆಮೇಲೆ ರೀಸನ್ ಬರೀ ಆಪ್ಷನ್ reason star edit box ರೀಸನ್ ಬರೋದು. promotion deputation ಸೊ ಪ್ರಮೋಷನ್ ಡೆಪ್ಯುಟೇಷನ್ ಏನೇನು general ಆಪ್ಷನ್ಸ್ ಇದೆ misconduct with husband and medical vacation planned leave ಈ unauthorized ಥರ access ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. unlabeled children education remarks star Okay. edit box ಇಲ್ಲಿ ರಿಮಾರ್ಕ್ಸ್ ಬರಿಬೋದು ಮತ್ತೆ ಕೊನೆಯಲ್ಲಿ. upload social category certificate ಶರ upload ಬರ್ದು. .dd plus add to list button preview application but stop recording but So, next preview one. plus add to list button ಲಿಸ್ಟಿಗೆ ಆ್ಯಡ್ ಮಾಡ್ಬೋದು ಈ ಲೀವ್ನ. ಓಕೆ, ಸೊ ಇದೆಲ್ಲ ಇನ್ನೂ ಎಕ್ಸಾಕ್ಟ್ ಪ್ರೊಸೀಜರ್ ಗೊತ್ತಿಲ್ಲ ನನಗೂ ಕೂಡ. ನೆಕ್ಸ್ಟು ಇದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆದಮೇಲೆ ತಿಳ್ಕೊಳ್ಬೇಕಾದ್ರೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡೋಣ, ಜಸ್ಟ್ ತೋರ್ಸೋಕ್ಕಷ್ಟೇ. ಸೊ ಇದಿಷ್ಟು ಲೀವ್ ಬಗ್ಗೆ ಆಯಿತು ಸ್ನೇಹಿತರೆ. ಒಂದೇ ನಿಮಿಷ. menu open s unlock ಓಕೆ, ಇಷ್ಟು ಲೀವ್ ಬಗ್ಗೆ ಆಯಿತು. loading data please wait loading data all services double ಆಲ್ ಸರ್ವಿಸಸಲ್ಲಿ ಹೋಗಿ loans item 3 of 7 ಈಗ double tap ಮೂರನೇ the loan ಆಪ್ಷನ್ screen ಲೋನ್ double tap ನೋಡೋಣ. and hold to mark as favorite ಲೋನಲ್ಲಿ ಏನೇನು ತೋರಿಸುತ್ತೆ ಅಂತ. button loans active loans open parent 0 closed parent ಸೊ ಯಾವುದು ಇವ್ರದ್ದು ಆಕ್ಟಿವ್ ಲೋನ್ ಇಲ್ಲ, ಅಂದರೆ ಡೈರೆಕ್ಟ್ಲಿ HRMS ಇಂದ ಡಿಡಕ್ಟ್ ಆಗ್ತಾ ಇರೋಂಥದ್ದು ಯಾವುದೇ ಲೋನ್ ಇಲ್ಲ. closed loans open parent 0 closed parent button ಸೊ ಕ್ಲೋಸ್ಡ್ ಲೋನು 0 ಇದೆ. ಸೊ ಇಲ್ಲಿ ಯಾವ್ದಾದ್ರು ನೀವು ಹಳೇದು ಯಾವ್ದಾದ್ರು ತಗೊಂಡು ಅದು ಕ್ಲೋಸ್ ಆಗಿದೆ ಹಿಸ್ಟ್ರಿ ಎಲ್ಲ ತೋರಿಸುತ್ತೆ ಇಲ್ಲಿ. ಬಟ್ ಏನಂದರೆ ನೀವು ಅನ್ಅಫಿಷಿಯಲಿ ಬ್ಯಾಂಕಲ್ಲಿ ಅಂದರೆ HRMS ಇಂದ ಡಿಡಕ್ಟ್ ಆಗ್ತಿರಲ್ಲ ಅಂಥದ್ದು ಡೈರೆಕ್ಟ್ಲಿ ಬ್ಯಾಂಕಿಂದ ಡಿಡಕ್ಟ್ ಆಗೋದೆಲ್ಲ ಇಲ್ಲಿ ರಿಫ್ಲೆಕ್ಟ್ ಆಗಲ್ಲ, ಅದು stop recording ಅಷ್ಟೇ. closed ಓಕೆ, loan ಲೋನ್ಸು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನೋಡೋಣ, closed loans open parent 0 closed parent but ಬ್ಯಾಕ್ ಬಂದು loans advances item 4 of 7 double tap ಅಡ್ವಾನ್ಸಸ್ to go to ನೋಡೋಣ advance ಇಲ್ಲಿ ಅಡ್ವಾನ್ಸಸ್ ಏನೇನಿದೆ ಅಂತ. advances active advances open parent closed parent button ಸೊ ಒಂದು ಆಕ್ಟಿವ್ ಅಡ್ವಾನ್ಸ್ ಇದೆ, closed advances open parent 8 closed parent button 8 ಅಡ್ವಾನ್ಸು ಕ್ಲೋಸ್ ಆಗಿದೆ. ಸೊ ಇದೆಲ್ಲ ಏನಿಲ್ಲ, ಓನ್ಲಿ ಇದು ಏನೋ FA ಮಾತ್ರ ಇರುತ್ತೆ ನೋಡಿ ಇಲ್ಲಿ. ಆಕ್ಟಿವ್ ಯಾವ ತೋರಿಸ್ತೀನಿ ಇಲ್ಲಿ. button ಆಕ್ಟಿವ್ active advances 1 festival advance active sanctioned amount sanction date 13/10/2025 total principal installments 2500.0 ಸೊ ಸೆಪ್ಟೆಂಬರಲ್ಲಿ ಸ್ಯಾಂಕ್ಷನ್ ಆಗಿರೋಂಥದ್ದು 2025 ಸೆಪ್ಟೆಂಬರಲ್ಲಿ ಡೇಟು ತೋರಿಸ್ತಾ ಇದೆ. ಆಮೇಲೆ ಪ್ರತಿ ತಿಂಗಳು 2500 ಡಿಡಕ್ಷನ್ ಆಗ್ತಾಯಿದೆ. 10 ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಅಂತ ಹೇಳ್ತಾ ಇದೆ.
ಈಗ ಅದರಲ್ಲಿ ಒಂದು 4-5 ಆಗಿರುತ್ತೆ. Stop recording. Ashte. 1. Active. ನೆಕ್ಸ್ಟು Button. ಸೊ ಅದು ಎಷ್ಟು ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆಗಿದೆ, ಎಷ್ಟು ಬಾಕಿ ಇದೆ ಅನ್ನೋದು ಮಾತ್ರ ತೋರಿಸ್ತಾ ಇಲ್ಲ ಇಲ್ಲಿ. ಅದೊಂದು Advances. ತೋರಿಸ್ಬೇಕು. Active advances open. Closed advances open parent. Closed parent. Button. ಸೊ ಕ್ಲೋಸ್ಡಲ್ಲಿ ನೋಡಿ ಇಲ್ಲಿ 8 ಅಂತ ಹೇಳ್ತಾ ಇದೆಯಲ್ಲ, ಅಲ್ಲಿ ಎಲ್ಲ Closed ಬರೀ advances. ಎಫ್ ಎನೇ 1. ಇರ್ತದೆ. Festival advance. Closed. Sanctioned amount. Oh. Sanction date. 30/08/2024. Total principal installments. 10. Monthly principal amount. 2014 ಕ್ಲೋಸ್ ಆಗಿರೋಂಥದ್ದು. ಹಿಂಗೆ 3, ಹಳೆದೆಲ್ಲ ನೋಡ್ತಾ 4, ಇದ್ದೀನಿ. 6, 7, 8. Festival advance. Closed. Sanctioned amount. 5. 8. 08/08/2016. Total principal installments. 10. Monthly principal amount. ಸೊ 2016 ಮೋಸ್ಟ್ಲಿ 5,000 ಕೊಡ್ತಾ ಇರೋ ಅನ್ಸುತ್ತೆ ಫೆಸ್ಟಿವಲ್ ಅಡ್ವಾನ್ಸು. ಸೊ ಅದು ತೋರಿಸ್ತಾ ಇಲ್ಲಿ 16ನೇ ಇಸ್ವಿಯಲ್ಲಿ ತೊಗೊಂಡ್ರೆ ಸೊ ಆ ಥರ. ಓಕೆ, ಇಲ್ಲಿ ಹಿಸ್ಟ್ರಿ ಎಲ್ಲ ನೋಡ್ಬೋದು ನಾವು. ನೀವು ಬ್ಯಾಕ್ ಬರೋಣ, Button. ಹಿಸ್ಟ್ರಿ ಎಲ್ಲ ತೋರಿಸುತ್ತೆ. ಇದು ಆಯಿತು. ಈಗ Advanced applications open parent 0 closed parent. ಇಲ್ಲಿ ಅಡ್ವಾನ್ಸ್ ಅಪ್ಲಿಕೇಶನ್ 0 ಇದೆ. Add new application. ಆ್ಯಡ್ ನ್ಯೂ ಅಪ್ಲಿಕೇಶನ್ ಇಲ್ಲಿ ಹೋಗಿ ನಾವು ಮೋಸ್ಟ್ಲಿ ಎಫ್ ಅಪ್ಲೈ ಮಾಡ್ಬೋದು. ಬಟ್ ಈಗ ಇನ್ನೆಲಿಜಿಬಲ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ಇನ್ನೂ ಒಂದು ಫೆಸ್ಟಿವಲ್ ಅಡ್ವಾನ್ಸ್ ಕ್ಲೋಸ್ ಆಗಿಲ್ವಲ್ಲ, ಇದು ಇನ್ನೂ ಪೆಂಡಿಂಗ್ ಇರೋದ್ರಿಂದ. ನೋಡಿ, Dialog. Select advanced type. ಅಡ್ವಾನ್ಸ್ ಟೈಪ್ ಸೆಲೆಕ್ಟ್ ಮಾಡಿ ಅಂತ ಇದೆ. Festival advance request. Eligible Festival- colon no. Button. ಫೆಸ್ಟಿವಲ್ ಅಡ್ವಾನ್ಸ್ ಎಲಿಜಿಬಲ್ ನೋ ಅಂತ ಹೇಳ್ತಾ ಇದೆ. ಈಗ ಅಪ್ಲೈ ಮಾಡೋಕ್ಕಾಗಲ್ಲ ನಾವು. ಇದು ಕ್ಲೋಸ್ ಆದಮೇಲೆ ಇನ್ನೊಂದು ಎಫ್ ಎ ಅಪ್ಲೈ ಮಾಡೋಕ್ಕಾಗಲ್ಲ ನಾವು. ಓಕೆ, S. Add new application. All So, services. ಇದಾಯ್ತು ಈಗ. Loans. Item. Advances. Item 4 of 7. Double tap to go to advances screen. Advance Double tap and ಆಯ್ತು. hold. Insurance. Item 5 of 7. Double tap to go to insurance screen. Double tap and hold to mark as ಸೊ favorite. ಇನ್ಶೂರೆನ್ಸಲ್ಲಿ ನಮ್ಮ ಇನ್ಶೂರೆನ್ಸ್ ಯಾವ್ದು ಡಿಡಕ್ಟ್ ಆಗ್ತಾ ಇದೆಯೋ ಅದು ತೋರಿಸುತ್ತೆ ನೋಡಿ ಇಲ್ಲಿ. Button. ಇನ್ಶೂರೆನ್ಸ್ 4,000. ಸೊ Total premium amount. First insurance. Button. Insurance. Insurance And ನೋಡಿ. personal information. Total premium amount. 4,000. ಟೋಟಲ್ಲು ಆಗ್ತಾ ಇದೆ. KGID-2659330-2000. ಸೊ ಯಾವುದೋ ಇದು KGID, ಅದಕ್ಕೆ 4,000 ನಂಬರ್ ಹೇಳ್ತಾ ಇದೆ. KGID-3067074-2000. ಸೊ ಈ ಟೋಟಲ್ ಕಟ್ ಆಗ್ತಾ ಇರೋದು ಬಾಂಡ್ ಇದೆ ಅವ್ರದ್ದು. ಫಸ್ಟ್ ಬಾಂಡಲ್ಲಿ, ಸೆಕೆಂಡ್ ಬಾಂಡಲ್ಲಿ 2,000. ಸೊ ಆ ಥರ 2 ಬಾಂಡು ಡಿಡಕ್ಟ್ ಆಗ್ತಾ ಇದೆ ಅವ್ರದ್ದು. Active insurances. Button. Stop recording. Active insurances. Button. Windows. ಆ್ಯಕ್ಟಿವ್ ಇನ್ಶೂರೆನ್ಸಸ್ ಅಲ್ಲಿ ಹೋದರೆ ಮತ್ತೆ ಅದನ್ನೇ ತೋರಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಅಲ್ಲೋಗಿ ಚೆಕ್ ಮಾಡ್ಬೋದು ನೀವು ಬೇಕಾದರೆ ಒಂದೊಂದು ಡೀಟೇಲು. ಓಕೆ, ಸೊ ಇಲ್ಲಿ ಜಸ್ಟ್ ನಿಮ್ಮ ಇನ್ಶೂರೆನ್ಸ್ ತೋರಿಸುತ್ತೆ. ಸೊ ಇದು ಇನ್ಶೂರೆನ್ಸ್ ಆಯಿತು. ನೆಕ್ಸ್ಟು ಬ್ಯಾಕ್ All ಬಂದು service. Insurance. Recovery. Item 6 of 7. Double tap ರಿಕವರಿ. to go to recovery screen. ಇದರಲ್ಲಿ ಜಸ್ಟ್ ಅಸೋಸಿಯೇಷನ್ದು ಮೆಂಬರ್ಶಿಪ್ದು ಕಟ್ ಆಗುತ್ತಲ್ಲ ಅಮೌಂಟ್, ಅದು ಮಾತ್ರ Active ತೋರಿಸ್ತಾರೆ. recoveries open parent. Closed parent. Button. ಸೊ ಆ್ಯಕ್ಟಿವ್ ಯಾವುದು ಇಲ್ಲ, 0. Active local recoveries open parent 1 closed parent. Button. ಆ್ಯಕ್ಟಿವ್ ಒಂದಿದೆ, ನೋಡೋಣ ಏನದು. ಫೆಸ್ಟಿವಲ್ ಅಡ್ವಾನ್ಸು ಅದೇ. 1. Code dash op. Active. Recovery amount. Start date. 01/01/2025. ಇದು cooperative society ಇದು. End date. Dash. ಸೊ ಇವರು ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಆಗಿರೋದ್ರಿಂದ ಅದು 750 ಡಿಡಕ್ಟ್ ಆಗುತ್ತೆ ಪ್ರತಿ ವರ್ಷನೂ, ಪ್ರತಿ ತಿಂಗಳು ಮೋಸ್ಟ್ಲಿ. ಸೊ ಅದನ್ನು ತೋರಿಸ್ತಾ ಇದೆ ಇಲ್ಲಿ. Active local recoveries. 1. Code dash op. ಅದು ಆ್ಯಕ್ಟಿವ್ ಇದೆ ಅಂತ ತೋರಿಸ್ತಾ ಇದೆ. ಓಕೆ, 1. Code ಆಮೇಲೆ dash. Stop recording. 1. Active local recoveries. ಅದು ಬಿಟ್ಟರೆ ಇಲ್ಲಿ Active local. Closed recoveries open parent. Closed parent. Button. ಸೊ ಕ್ಲೋಸ್ಡು ಇಲ್ಲಿ ಇದಾವೆ ನೋಡಿ. Button. Closed recoveries. 1. M- Association. Closed. Recovery amount. 200.00. ಸೊ ಇದೆಲ್ಲ ಕ್ಲೋಸ್ ಆಗಿದೆ 3. ಇವೆಲ್ಲ. 4. ಇದೆಲ್ಲ 6. ಕಟ್ ಆಗಿರೋದು. 7. M- Association. Closed. Recovery amount. 01/01/2020. End date. 31/01/2020. ಸೊ ಯಾವತ್ತು ಯಾವ್ದ್ಯಾವುದು ನಮ್ಮ ಹತ್ರ ರಿಕವರಿ ಆಗಿದೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ಬೋದು ಇಲ್ಲಿ ಹಿಸ್ಟ್ರಿ. ಓಕೆ, ಕ್ಲೋಸ್ಡಲ್ಲಿ ಹೋಗಿ ಆ್ಯಕ್ಟಿವಲ್ಲಿ ಯಾವ್ದು ಆ್ಯಕ್ಟಿವ್ ಇದೆ ಅದು ತೋರಿಸುತ್ತೆ. ಕ್ಲೋಸ್ಡಲ್ಲಿ ಯಾವ್ದಾವ್ದು ಹಿಂದೆ ಈಗಾಗಲೇ ರಿಕವರ್ ಆಗಿ ಕ್ಲೋಸ್ ಆಗಿದೆ ಅದು ತೋರಿಸುತ್ತೆ ಅಷ್ಟೇ. ಇದು ಇನ್ನು ಲಾಸ್ಟ್ ಒಂದು ಹೆಲ್ಪ್ ಡಿಸ್ಕು. Insurance. Help Item desk. 5 of 7. Recovery. Help desk. Item 7 of 7. Double tap to go to help. ಇದರಲ್ಲಿ ಏನಿಲ್ಲ, ಟಿಕೆಟ್ ರೈಸ್ ಮಾಡೋಂಥದ್ದು ಇದೆಯಾ, Help. ಪ್ರಾಬ್ಲಮ್ Search. ನೋಡಿ. Search by. Subject. ಸಬ್ಜೆಕ್ಟ್ Button. Help desk. Heading. Search. Search by. Double tap to go to search screen. ಸರ್ಚ್ Button. ಆಪ್ಷನ್ ಇದೆ. Ticket ID. Subject. Module name. ಮಾಡೋಲು Button. ಅದೆಲ್ಲ Help desk. Heading. ಸೆಲೆಕ್ಟ್ ಮಾಡಿ ಇಲ್ಲಿ ಟಿಕೆಟ್ ರೈಸ್ ಮಾಡೋದು ಅನ್ಸುತ್ತೆ. ಇದು ನನಗೂ ಅಷ್ಟು ಮಾಹಿತಿ ಇಲ್ಲ. ಸೊ ಇಷ್ಟೇ ಸ್ನೇಹಿತರೆ, ಇದು ಹೊಸ ESS ಆ್ಯಪು. ಜಸ್ಟು ಒಂದು ಪ್ರಯತ್ನ ಅಷ್ಟೇ. ಇದರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ, ಮೇಯ್ನಾಗಿ ರಿಜಿಸ್ಟರ್ ಆಗಿ ಲಾಗಿನ್ ಆಗೋದು ಹೆಂಗೆ, ಸ್ಯಾಲ್ರಿ ಸ್ಲಿಪ್ ಡೌನ್ಲೋಡ್ ಮಾಡೋದು ಹೆಂಗೆ, ನಮ್ಮ ಪೇ ಸ್ಲಿಪ್ ಡೌನ್ಲೋಡ್ ಮಾಡೋದು ಹೆಂಗೆ, ಮತ್ತು ಲೀವ್ಸಲ್ಲೆಲ್ಲ ಏನೇನು ಸಿಗುತ್ತೆ, ಲೋನ್ ರಿಕವರಿ ಅಲ್ಲೆಲ್ಲ ಹೋದರೆ ಏನೇನು ಸಿಗುತ್ತೆ ಅಂತ ಒಂದು ತೋರಿಸೋ ಪ್ರಯತ್ನ. ನೀವು ಕೂಡ ಈ ಆ್ಯಪ್ನ ಯೂಸ್ ಮಾಡಿ. ಹಾಗೆ ಸಂಬಂಧಪಟ್ಟವ್ರು ಯಾರೋ ನೋಡ್ತಾ ಇದ್ದರೆ ನೀವು ಸ್ವಲ್ಪ ಫೀಡ್ಬ್ಯಾಕ್ ಕೊಟ್ಟು
ಯಾವುದಾದ್ರು ಎಕ್ಸೆಸಿಬಲ್ ಇಲ್ವೋ ಮೇಯ್ನಾಗಿ ಪೇ ಸ್ಲಿಪ್ ಡೌನ್ಲೋಡ್ ಮಾಡೋಂಥ ಆಪ್ಷನ್ನು ಅದನ್ನ ಎಕ್ಸೆಸಿಬಲ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವಾರೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.